ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ಪರಿಸರ ಅಧ್ಯಯನದ ಬಗ್ಗೆ ಸಮಗ್ರವಾಗಿ ನಾವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಡಿಸ್ಕಷನ್ ಅನ್ನ ಮಾಡಿದ್ವಿ. ಆದ್ರೆ ಈಗ ಮುಂದಿನ ಹಂತದಲ್ಲಿ ನಾನು ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೇನೆ. ಆ ಒಂದು ಪ್ರಶ್ನೆಗಳನ್ನ ನೀವು ಕೂಡ ಡಿಸ್ಕಷನ್ ಮಾಡೋಣ. ಯಾರೆಲ್ಲ ವಿದ್ಯಾರ್ಥಿಗಳು ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ನಮ್ಮ ಒಂದು ಪರಿಶ್ರಮ ನವೋದಯ ತರಬೇತಿ ಕೇಂದ್ರದಲ್ಲಿ ಈ ವರ್ಷದ ಬೇಸಿಗೆ ಶಿಬಿರದ ಪ್ರವೇಶಗಳ ಸಹ ಪ್ರಾರಂಭವಾಗ್ಯಾವ. 1ರಿಂದ 10ನೇ ತರಗತಿವರೆಗೆ ನಾವು ಬೇಸಿಗೆ ಶಿಬಿರದ ಒಂದು ತರಬೇತಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ತಾವೇನಾದ್ರೂ ಪ್ರವೇಶಗಳನ್ನ ಪಡೆಯಬೇಕಿದ್ದಲ್ಲಿ ಪಡೆಯಬಹುದು. ಅದರ ಜೊತೆಗೆ ಈಗಾಗಲೇ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳು ಸಹ ನೀವು ಏನ್ ಮಾಡ್ತಾ ಇದ್ದೀರಾ, ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ರೆಗ್ಯುಲರ್ ಕ್ಲಾಸ್ಗಳು ಮತ್ತು ಹಾಸ್ಟೆಲ್ ಊಟ ವ್ಯವಸ್ಥೆ. ಓಕೆ, ಯಾರೆಲ್ಲ ವಿದ್ಯಾರ್ಥಿಗಳು 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳು ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ, ತಾವು ಕೂಡ ಬೇಸಿಗೆ ಶಿಬಿರದ ಒಂದು ಪ್ರವೇಶಗಳನ್ನ ಪಡೆಯಲು ಒಂದು ಅವಕಾಶ ಅದ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ತಾವೆಲ್ಲರೂ ಇದೇ ತಿಂಗಳು 31 ಮಾರ್ಚ್ ಎಕ್ಸಾಮ್ ಅನ್ನ ಬರಲಿಕ್ಕೆ ತಯಾರು ಮಾಡ್ಕೋತಾ ಇದ್ದೀರಾ. ಅದಕ್ಕೋಸ್ಕರ ಇನ್ನೂ ಒಂದು ತಿಂಗಳ ಸಮಯಾವಕಾಶ ಇರುವುದರಿಂದ ನಮ್ಮ ಒಂದು ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸಿನ ಪರಿಶ್ರಮ ಪಬ್ಲಿಕೇಶನ್ ರವರ ಒಂದು ಮೊರಾರ್ಜಿ ಚಾಂಪಿಯನ್ 50 ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ತಯಾರು ಮಾಡಿದ್ದೀವಿ. ಈ ಒಂದು ಪ್ರಶ್ನೆ ಪತ್ರಿಕೆ ಬೇಕಾದಲ್ಲಿ ತಮ್ಮ ಒಂದು ಆಫೀಸ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದರ ಜೊತೆಗೆ ಇಲ್ಲಿ ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗ 50 ಮಾಡಲ್ ಪ್ರಶ್ನೆ ಪತ್ರಿಕೆಗಳದಾವ. ಆ 50 ಮಾಡಲ್ ಪ್ರಶ್ನೆ ಪತ್ರಿಕೆ ರೆಫರ್ ಮಾಡಿದ್ದೆ ಆದ್ರ 5,000 ಕ್ವಶನ್ಸ್ ಗಳು ಏನಾಗ್ತಾವ ಅಂದ್ರ ನಿಮ್ಗ ರಿವಿಷನ್ ಆಗ್ತಾವ. ಹಂಗಾದ್ರೆ ತಾವೆಲ್ಲರೂ ಏನ್ ಮಾಡ್ರಿ, ಈ ಒಂದು ಪ್ರಶ್ನೆ ಪತ್ರಿಕೆನ ತೆಗೆದುಕೊಂಡ ಇನ್ನೂ ಹೆಚ್ಚಿನ ಅಂಕ ತೆಗೆದುಕೊಳ್ಳಿಲ್ಲಕ್ಕೆ ಏನ್ ಮಾಡ್ರಪ್ಪ ಅಂತಂದ್ರ ಪ್ರಯತ್ನವನ್ನ ಮಾಡ್ರಿ. ಅದ್ರ ಜೊತೆಗೆ ಇವತ್ತಿನ ದಿವಸ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಈ ಒಂದು ಪರಿಸರ ಅಧ್ಯಯನದೊಳಗ ಸೈನ್ಸ್ ಮ್ಯಾಗ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಹೆಂಗ ಕೇಳ್ತಾರ ಅಂತೇಳಿ ತಾವೇನ್ ಮಾಡ್ಬೋದಂದ ಇವತ್ತಿನ ದಿವಸ ಡಿಸ್ಕಷನ್ ಮಾಡೋಣ. ಹಾಗಿದ್ರೆ ವಿದ್ಯಾರ್ಥಿಗಳೇ, ಮೊದಲ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ, ನೀರಿನ ಹನಿಗಳು ಡ್ಯಾಶ್ ಉಂಟು ಮಾಡುತ್ತವೆ ಅಂತೇಳಿ ಪ್ರಶ್ನೆ ಕೇಳಿದಾರ. ಏನ್ ಕೇಳಿದಾರೆ, ನೀರಿನ ಹನಿಗಳು ಡ್ಯಾಶ್ ಉಂಟು ಮಾಡುತ್ತವ ಅಂತೇಳಿ ಪ್ರಶ್ನೆ ಕೇಳ್ಯಾರ. ಕೇಳಪ್ಪ, ಏನಾಗ್ತದ ಉತ್ತರ ನೋಡೋಣ. ಏನಾಗ್ತದ? ಮಳೆ. ಎಸ್, ವೆರಿ ಗುಡ್. ಆಪ್ಷನ್ಸ್ ಡಿ ಏನ್ರಿ? ಮಳೆ. ನೀರಿನ ಹನಿಗಳು ಏನ್ ಉಂಟು ಮಾಡ್ತಾವ್ರಿ? ಮಳೆಯನ್ನು ಉಂಟು ಮಾಡ್ತಾವ. ಇಲ್ಲಿ ನೋಡ್ರಿ, ನಿಮಗ ಚಿತ್ರದ ಮುಖಾಂತರ ನಾ ತೋರಿಸಿದೀನಿ, ಹೌದಾ? ಯಾವ ರೀತಿ ನೀರ್ ಏನಾಗ್ತದಪ್ಪ ಅಂತ ಓಷನ್ ಸಮುದ್ರದ ಮುಖಾಂತರ ನದಿಗಳ ಮುಖಾಂತರ ನೀರ್ ಯಾವ ರೀತಿ ಆವಿಯಾಗಿ ಹೋಗ್ತದ, ಮೋಡ ಆಗ್ತದ, ಮೋಡ ಆಗಿ ಏನಾಗ್ತದ, ನೀರಿನ ಹನಿಗಳಾಗಿ ಮಳೆಯನ್ನ ಸೃಷ್ಟಿ ಮಾಡ್ತದ, ಹೌದಾ? ಈ ರೀತಿ ಏನಪ್ಪಾ ಅಂತಂದ್ರ ಸರ್ಕಲ್ ದಿಂದ ಏನಾಗ್ತದ ಅಂದ್ರ ಮಳೆ ಆಗ್ತತಿ, ಹೌದಾ? ಮಳೆ ಅಂತ ತನಕನ ಆಗ್ತತಿ ಇಲ್ಲ, ನೀರ್ ಏನಾಗ್ತತಿ ಸೂರ್ಯನ ಕಿರಣಗಳಿಂದ ಆವಿಯಾಗಿ ಮೇಲ್ ಹೋಗ್ತತಿ, ಹೌದಾ? ಮೇಲ್ ಹೋಗಿ ಮೋಡ ಆಗ್ತತಿ, ಮೋಡ ಆಗಿ ಘರ್ಷಣೆ ಆಗಿ ಏನಾಗ್ತದ, ನೀರಿನ ಹನಿಗಳಾಗಿ ಏನಾಗ್ತದ, ಮಳೆ ಆಗ್ತತಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಲತಾ ಮಂಗೇಶ್ಕರ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ. ಬಸನ್ನಿದ್ಯಾವ? ಲತಾ ಮಂಗೇಶ್ಕರ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದಾರು ಅಂತೇಳಿ. ಯಾವ್ದ್ರಿ? ಸಂಗೀತ. ವೆರಿ ಗುಡ್. ಯಾವ್ದ್ರಿ? ಸಂಗೀತ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ, ಹೌದಾ? ಬಿಸ್ಮಿಲ್ಲಾ ಖಾನ್ ಅವ್ರದ್ದು ಕೇಳ್ತಾರ. ಬಿಸ್ಮಿಲ್ಲಾ ಖಾನ್ ಅವ್ರು ಯಾವ್ದಕ್ಕಂದ್ರ ಶಹನಾಯಿ. ಯಾವ್ದು ಆದ್ರೆ ಅದು ಶಹನಾಯಿ. ಯಾಕಂದ್ರ ಈ ಚಿತ್ರಗಳ ಮುಖಾಂತರ ಏನ್ ಮಾಡ್ತಾರ, ಪ್ರಶ್ನೆಗಳನ್ನ ಕೇಳ್ತಾರ. ಒಂದು ಚಿತ್ರವನ್ನು ಕೊಡ್ತಾರ, ಚಿತ್ರವನ್ನು ಕೊಟ್ಟು ಏನ್ ಕೇಳ್ತಾರೆ, ಈ ಕೆಳಗಿನ ಚಿತ್ರದಲ್ಲಿ ವ್ಯಕ್ತಿಯು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಥವಾ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾರ. ನಿಮ್ಮ ಪರಿಸರದಲ್ಲಿ ಇರ್ತಕ್ಕಂಥ 4 ಮತ್ತು 5ನೇ ತರಗತಿಯ ಪರಿಸರದೊಳಗ ಏನ್ ಇಂಪಾರ್ಟೆಂಟ್ ಪ್ರಶ್ನೆಗಳದಾವಲ್ಲ ಅವುಗಳನ್ನ ಏನ್ ಮಾಡ್ಬೇಕು, ನೀವು ಸರಿಯಾಗಿ ನೋಡ್ಕೋಬೇಕು. ಆಮೇಲೆ ಚಿತ್ರಗಳನ್ನ ಸಹ ಸರಿಯಾಗಿ ನೋಡ್ಕೋಬೇಕು. ಏನ್ ಮಾಡ್ಬೇಕ್ರಿ? ಚಿತ್ರಗಳನ್ನ ಸಹ ಸರಿಯಾಗಿ ನೋಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಮುಂದಿನ ಪ್ರಶ್ನೆ ನೋಡ್ರಿ, ಏನದ ಅಂದ್ರ ಬರಗಾಲದ ಮಿತ್ರರಂದು ಯಾವ ಧಾನ್ಯಗಳನ್ನ ಕರೆಯುತ್ತಾರೆ? ಯಾರು ಹೇಳ್ತೀರಿ? ಬರಗಾಲದ ಮಿತ್ರರು ಹೋಗ್ಪ. ಎಸ್, ವೆರಿ ಗುಡ್. ಯಾವ್ದ್ರಿ? ಸಿರಿಧಾನ್ಯ. ಎಸ್, ಯಾವ್ದ್ರಿ ಬರಗಾಲ ಮಿತ್ರ ಯಾವ್ದು ಕರಿತೀನವ? ಸಿರಿಧಾನ್ಯಗಳು, ಹೌದಾ? ಆಮೇಲೆ ಕೆಲವೊಂದ್ಸಲ ಪ್ರಶ್ನೆಗಳು ಏನ್ ಮಾಡ್ತಾರಂದ್ರ ಈ ಸಿರಿಧಾನ್ಯಗಳನ್ನ ಕೊಟ್ಟು ಇವು ಏನ ಅಂತೇಳಿ ಪ್ರಶ್ನೆ ಕೇಳ್ತಾರೆ, ಹೌದಾ? ಕಡಿಮೆ ನೀರೇನಪ್ಪಾ ಅಂತಂದ್ರ ಕಡಿಮೆ ನೀರಿನಲ್ಲಿ ಬೆಳೆತಕ್ಕಂತ ಬೆಳೆಗಳು ಯಾವ ಅಂತಂದ್ರ ಸಿರಿಧಾನ್ಯಗಳು. ಅದ್ರೊಳಗೆ ನೋಡ್ರಿ, ಸಾಮೆದ, ಆರ್ಕದ, ಕೂರಲದ, ಸಜ್ಜದ, ಇವಷ್ಟು ಏನ್ರಿ ಇವ ಸಿರಿಧಾನ್ಯಗಳು. ಏನ್ರಿ? ಸಿರಿಧಾನ್ಯಗಳು. ಅವುಗಳನ್ನ ನಾವೇನಂತ ಕರಿತೀವಿ? ಬರಗಾಲದ ಮಿತ್ರರು ಅಂತೇಳಿ ಕರಿತೀವಿ. ಎಸ್, ನೋಡ್ರಿ ಮುಂದಿನ ಪ್ರಶ್ನೆ, ಶುಕ್ರ ಗ್ರಹದ ಭ್ರಮಣ ಅವಧಿ. ಶುಕ್ರ ಗ್ರಹದ ಭ್ರಮಣ ಅವಧಿ ಬಾರಪ್ಪ ಪ್ರಜ್ವಲ, ಎಷ್ಟದರಿ? ಎಸ್, ವೆರಿ ಗುಡ್. ಶುಕ್ರ ಗ್ರಹದ ಭ್ರಮಣ ಅವಧಿ ಎಷ್ಟ್ರಿ? 243 ದಿನಗಳು. ಎಷ್ಟ್ರಿ? 243 ದಿನಗಳು
ಶುಕ್ರ ಗ್ರಹದ ಭ್ರಮಣಾವಧಿ ಅಂತ ಕರಿತೀವಿ ನಾವು. ಹೌದಾ? ಶುಕ್ರ ಗ್ರಹವನ್ನು ಏನಂತ ಕರಿತೀವಿ? ಬೆಳ್ಳಿಯ ಚುಕ್ಕಿ ಅಂತ ಕರಿತೀವಿ. ಹೌದಾ? ರೈತನ ಮಿತ್ರ ಅಂತ ಕರಿತೀವಿ. ಹೌದಿಲ್ಲ? ಎಸ್. ಅದಕ್ಕಾಗಿ ನೋಡ್ರಿ ನೆಕ್ಸ್ಟ್, ಕೆಂಪು ಗ್ರಹ ಎಂದು ಯಾವ ಗ್ರಹನ ಕರೆಯಲ್ಪಡುವ ಗ್ರಹ ಅಂತ ಕರಿತೀವಿ? ಬಾರವಾ, ಯಾವ್ದ್ರಿ? ವೆರಿ ಗುಡ್, ಕ್ಲಾಪ್ಸ್ ಹಾಕ್ರಿ. ಕೆಂಪು ಗ್ರಹ ಯಾವ್ದ? ಮಂಗಳ ಗ್ರಹ. ಹಂಗಾರ ಅತಿ ದೊಡ್ಡ ಗ್ರಹ ಯಾವ್ದ್ರಿ? ಗುರು ಗ್ರಹ. ಯಾವ್ದ್ರಿ? ಗುರು ಗ್ರಹ ಅಂತೇಳಿ ಕರಿತೀವಿ ನಾವು. ಅತಿ ದೊಡ್ಡ ಗ್ರಹ ಗುರು ಗ್ರಹ. ಉಂಗುರ ಆಕಾರದ ಗ್ರಹ ಶನಿ ಗ್ರಹ. ಹೌದಾ? ಜೀವಿಗಳಿರುವ ಗ್ರಹ ಭೂಮಿ. ಹೌದಾ? ಇದು ಪರ್ಫೆಕ್ಟ್ ಆಗಿ ಏನ್ ಮಾಡಿರ್ಬೇಕು, ಬಾನಂಗಳ ಪಾಠದೊಳಗ ನಿಮ್ಗೆ ಇಂಪಾರ್ಟೆಂಟ್ ಆಗಿ 2 ರಿಂದ 3 ಪ್ರಶ್ನೆಗಳು ಬರ್ತಾವ. ಆದರ್ಶದೊಳಗಾರ ಬರ್ಬೋದು, ಮುರಾರ್ಜಿ ಒಳಗಾರ ಬರ್ಬೋದು. ಹೌದಾ? ಅದಕ್ಕೆ ಏನ್ ಮಾಡ್ಬೇಕು, ಎಷ್ಟು ಗ್ರಹಗಳದಾವ್ರಿ? 8 ಗ್ರಹಗಳದಾವ. ಹಂಗಾದ್ರೆ ಸೂರ್ಯನಿಗೆ ಅತಿ ಸಮೀಪವಾದ ಗ್ರಹ ಯಾವ್ದ? ಬುಧ ಗ್ರಹ. ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಮಾನವನ ಮೂಳೆಯಲ್ಲಿರುವ ಶಕ್ತಿ ಯಾವುದು? ಮಾನವ ಅಂದ್ರೆ ಮನುಷ್ಯನ ಮೂಳೆ ಒಳಗೆ ಯಾವ ಶಕ್ತಿ ಐತಿ? ಬರಪ್ಪ ನಾಗರಾಜ. ಮನುಷ್ಯನ ಮೂಳೆಯಲ್ಲಿ ಇರ್ತಕ್ಕಂತ ಶಕ್ತಿ ಯಾವುದು? ಸ್ನಾಯು ಶಕ್ತಿ. ವೆರಿ ಗುಡ್. ಯಾವ ಶಕ್ತಿ ರೀ? ಸ್ನಾಯು ಶಕ್ತಿ. ಮನುಷ್ಯನಲ್ಲಿ ಯಾವ ಶಕ್ತಿ ಉತ್ಪಾದನೆ ಆಗ್ತದ? ನೋಡ್ರಿ, ನಾವು ಮಾತಾಡ್ತೀವಿ, ನಡಿತೀವಿ, ಕೆಲಸ ಮಾಡ್ತೀವಿ. ಹೌದಾ? ಅದರಿಂದ ಏನಾಗ್ತದೆ, ನಮ್ಗೆ ಸ್ನಾಯು ಶಕ್ತಿ ಅಂತೇಳಿ ನಾವ್ ಏನ್ ಮಾಡ್ತೀವಿ? ಮಾತಾಡ್ತೀವಿ, ನಡಿತೀವಿ, ಕೆಲಸ ಮಾಡ್ತೀವಿ, ವಾಕ್ ಮಾಡ್ತೀವಿ. ಹೌದಿಲ್ಲ? ಸ್ನಾಯು ಶಕ್ತಿ ಇರ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ವೀಕ್ ಹಾಕಿವಿ. ಹೌದಿಲ್ಲ? ಎಸ್. ಹಂಗಾದ್ರ ಚಲನ ಶಕ್ತಿ ಅಂದ್ರೆ ಏನ? ಯಾವ ಒಂದು ವಸ್ತು ಚಲಿಸ್ತೈತಿ ಅದಕ್ಕೆ ನಾವೇನಂತ ಕರಿತೀವಿ? ಚಲನ ಶಕ್ತಿ ಅಂತ ಕರಿತೀವಿ. ಹಂಗಾದ್ರೆ ಯಾಂತ್ರಿಕ ಶಕ್ತಿ ಅಂದ್ರೆ ಏನ್ ಗೊತ್ತೇನ? ಪ್ರಚನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತವನ್ನ ಏನಂತ ಕರಿತೀವಿ? ಯಾಂತ್ರಿಕ ಶಕ್ತಿ ಅಂತ ಕರಿತೀವಿ. ಏನಂತ ಕರಿತೀವಿ? ಯಾಂತ್ರಿಕ ಶಕ್ತಿ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಹೌದಾ? ಬಹಳ ಸಾರಿ ಏನ್ ಮಾಡ್ಯಾರಂದ್ರ ಇದನ್ನ ನಿಮ್ಮ ಒಂದು ಇಯರ್ ಕ್ವಶನ್ ಪೇಪರ್ ಒಳಗೆ ಕೇಳ್ತಾರ. ಹೌದಾ? ಅದಕ್ಕೋಸ್ಕರ ನೀವು ನೆನಪಿಡ್ಕೋಬೇಕು. ಪ್ರಚನ ಶಕ್ತಿ ಅಂದ್ರ ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯನ್ನ ನಾವೇನಂತ ಕರಿತೀವಿ? ಪ್ರಚನ ಶಕ್ತಿ ಅಂತ ಕರಿತೀವಿ. ಎಸ್. ವೆರಿ ಗುಡ್. ಮುಂದಿನ ಪ್ರಶ್ನೆ ನೋಡ್ರಿ, ಕಪ್ಪು ಮೂಲಂಗಿಯನ್ನ ಯಾವ ದೇಶದಲ್ಲಿ ಬೆಳೆಯುತ್ತಾರೆ ಅಂತೇಳಿ ಪ್ರಶ್ನೆ ಕೊಟ್ಟಾರ. ಕಪ್ಪು ಮೂಲಂಗಿಯನ್ನ ಯಾವ ದೇಶದಲ್ಲಿ ಬೆಳೆಯುತ್ತೆ ಅಂತ ಪ್ರಶ್ನೆ ಕೊಟ್ಟಾರ. ಬಾರಪ್ಪ ಮನೋಜ್, ಯಾವ ದೇಶಪ್ಪ? ಆಪ್ಷನ್ ಎ ಈಜಿಪ್ಟ್. ವೆರಿ ಗುಡ್. ಯಾವ್ದ್ರಿ? ಆಪ್ಷನ್ ಎ ಈಜಿಪ್ಟ್ ಒಳಗೆ ಏನ್ ಮಾಡ್ತಾರಂದ್ರ ಕಪ್ಪು ಮೂಲಂಗಿಯನ್ನು ಬೆಳಿತಾರ. ನಮ್ಮಲ್ಲಿ ಯಾವ ಮೂಲಂಗಿ ನೋಡಿರಿ ನೀವು? ಬಿಳಿ ಮೂಲಂಗಿ ನೋಡಿರಿ. ಕಪ್ಪು ಮೂಲಂಗಿ ನೋಡ್ರಿ ಇಲ್ಲ ನೋಡ್ರಿ. ಇವೆಲ್ಲ ಏನಪ್ಪಾ ಅಂತಂದ್ರ ಕಪ್ಪು ಮೂಲಂಗಿಯನ್ನು ಯಾವ ದೇಶದಾಗ ಬೆಳಿತಾರಿ? ಈಜಿಪ್ಟ್ ದೇಶದೊಳಗೆ ಬೆಳಿತಾರ. ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಜಾನ್ ಡಾಲ್ಟನ್ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ನೋಡ್ರಿ ಏನ್ ಮಾಡ್ಯಾರಂದ್ರ ವ್ಯಕ್ತಿಯ ಚಿತ್ರವನ್ನು ಕೊಟ್ಟಾರ. ಚಿತ್ರವನ್ನು ಕೊಟ್ಟ ಈ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಲಾಸ್ಟ್ ಬರಪ್ಪ, ಎಲ್ಲ ನೆನಪಿಟ್ಕೋಬೇಕು. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಎಸ್. ವೆರಿ ಗುಡ್. ಆಪ್ಷನ್ಸ್ ಬಿ ಪರಮಾಣು. ಆಪ್ಷನ್ಸ್ ಬಿ ಏನ್ರಿ? ಪರಮಾಣು. ಹೌದಾ? ಕಣವನ್ನು ಯಾರು ಶೋಧನೆ ಮಾಡ್ಯಾರ ಅಂದ್ರೆ ಕಣಾದ ಅಂತ ಹೇಳಿ. ಹೌದಾ? ಅದು ಪ್ರಶ್ನೆಗಳನ್ನ ಹಲವಾರು ಸಾರಿ ಏನ್ ಮಾಡ್ತಾರ, ಕೇಳ್ತಾ ಇರ್ತಾರ. ಜಾನ್ ಡಾಲ್ಟನ್ ಅವ್ರು ಏನ್ ಮಾಡ್ಯಾರು? ಪರಮಾಣು ಅಟೋಮಿಕ್ ಅಂತ ಹೇಳಿ ಕರಿತೀವಿ. ಎಸ್. ಓಕೆ, ಅರ್ಥ ಆಯ್ತಾ? ನೋಡ್ರಿ, ಗ್ರಾಮೀಣ ಕಸಬುಗಳು ಯಾವುವು? ಹೌದಾ? ಗ್ರಾಮೀಣ ಕಸಬುಗಳು ಯಾವುವು? ಬರ ನಾಗರಾಜ, ಯಾವ್ಯಾವಪ್ಪ? ಎಲ್ಲವೂ. ವೆರಿ ಗುಡ್. ನೋಡ್ರಿ, ಗ್ರಾಮ ಅಂದ್ರ ಹಳ್ಳಿ. ಹಳ್ಳಿ ಒಳಗೆ ಯಾವ್ಯಾವ ಕೆಲಸಗಳನ್ನ ಮಾಡ್ತಿರ್ತಾರಂದ್ರ ನೋಡ್ರಿ, ಕುಂಬಾರ್ ಇರ್ತಾರ, ಬಡಿಗೆ ಇರ್ತಾರ, ಚಮ್ಮಾರ್ ಇರ್ತಾರ. ಹೌದಿಲ್ಲ? ಇರ್ತಾರ ಹಳ್ಳಿ ಒಳಗ. ಅದಕ್ಕ ಗ್ರಾಮೀಣ ಕಸಬುಗಳು ಯಾವ ಅಂತೇಳಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರ. ಅದಕ್ಕೆ ಆಪ್ಷನ್ಸ್ ಡಿ ಏನಾಗ್ತದ? ಎಲ್ಲವೂ ಆಗ್ತದ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದೇಶದ ಬೆನ್ನೆಲುಬೆಂದು ಯಾರನ್ನು ಕರೆಯುತ್ತಾರೆ? ದೇಶದ ಬೆನ್ನೆಲುಬೆಂದು ಯಾರನ್ನ ಕರೆಯುತ್ತಾರೆ? ಸುನಿಲ್, ಯಾರಪ್ಪ? ವೆರಿ ಗುಡ್. ಯಾರೇ? ರೈತ. ಎಸ್. ರೈತರ ಬೆನ್ನೆಲುಬು ಅಂತೇಳಿ ಏನ್ ಮಾಡ್ತಾರಂದ್ರ ದೇಶದ ಬೆನ್ನೆಲುಬು ಬಂದು ಯಾರನ್ನ ಕರೀತಾರ? ರೈತರನ್ನ ಕರೀತಾರ. ಎಸ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ವಾತಾವರಣದಲ್ಲಿರುವ ಆಕ್ಸಿಜನ್ ಪ್ರಮಾಣವೆಷ್ಟು? ವಾತಾವರಣದಲ್ಲಿರುವ ಆಕ್ಸಿಜನ್ ಪ್ರಮಾಣವೆಷ್ಟು? ಎಷ್ಟಪ್ಪ? 21. ವೆರಿ ಗುಡ್. ಕ್ಲಾಪ್ಸ್ ಹಾಕ್ರಿ ಅವಂಗ. 21%. ನೋಡ್ರಿ, ಪ್ರಮುಖವಾಗಿ ಏನ್ ಮಾಡ್ತಾರಂದ್ರ ಆದರ್ಶದೊಳಗ ಬಹಳ ಸಾರಿ ಪ್ರಶ್ನೆ ಕೇಳ್ಯಾರ ಇದನ್ನ. ಹೌದಾ? ವಾತಾವರಣದಾಗ ಆಕ್ಸಿಜನ್ ಪ್ರಮಾಣ ಎಷ್ಟು ಅಂತೇಳಿ ಪ್ರಶ್ನೆ ಕೇಳಿದಾರ. ನೋಡ್ರಿ, ನೈಟ್ರೋಜನ್ ಅತಿ ಹೆಚ್ಚು ಯಾವ್ದೈತ್ರಿ? ನೈಟ್ರೋಜನ್ ಐತಿ. ನೈಟ್ರೋಜನ್ ಎಷ್ಟು ಪರ್ಸೆಂಟೇಜ್ ಅದ? 78% ಅದ.
ಆಕ್ಸಿಜನ್ ಎಷ್ಟು ಪರ್ಸೆಂಟೇಜ್ ಅದ 21% ಅದ. ಹಂಗಾದ್ರ ಕಾರ್ಬನ್ ಡೈಆಕ್ಸೈಡ್ 0.04 ಇದೇನ್ರಿ ಇದು ಕಾರ್ಬನ್. ನೆನ್ಪಿಟ್ಕೋಬೇಕು, ಬಹಳ ಇಂಪಾರ್ಟೆಂಟ್. ಕಾರ್ಬನ್ ಡೈಆಕ್ಸೈಡ್ ಅಂದ್ರು ಒಂದ, ಇಂಗಾಲ್ ಡೈಆಕ್ಸೈಡ್ ಅಂದ್ರು ಒಂದ, ನೈಟ್ರೋಜನ್ ಅಂದ್ರು ಒಂದ, ಸಾರಜನಕ ಅಂದ್ರು ಒಂದ. ಹೌದಾ? ಆಮೇಲೆ ಆಕ್ಸಿಜನ್ ಅಂದ್ರು ಒಂದ, ಆಮ್ಲಜನಕ ಅಂದ್ರು ಒಂದ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇವುಗಳನ್ನೆಲ್ಲ ನೆನ್ಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಸಸ್ಯದ ಬೆಳವಣಿಗೆ ಕಂಡು ಹಿಡಿಯುವ ಉಪಕರಣ. ಸಸ್ಯ ಹೆಂಗ್ ಬೆಳಿತತಿ ಅಂತೇಳಿ ಕಂಡು ಹಿಡಿತಕ್ಕಂತ ಒಂದು ಉಪಕರಣ ಯಾವ್ದು ಅಂತ ಹೇಳ್ತಾರ. ಬಾ ಹನುಮಂತ ನೋಡೋಣ ಯಾವ್ದು ಆನ್ಸರ್ ಮಾಡ್ತಾನ. ವೆರಿ ಗುಡ್. ಯಾವ್ದ್ರಿ? ಕ್ರೆಸ್ಕೋಗ್ರಾಫ್ ಏನ್ ಮಾಡ್ತದಂದ್ರ ಸಸ್ಯದ ಬೆಳವಣಿಗೆನ ಕಂಡು ಹಿಡಿತದ. ಇಲ್ಲಿ ಅದ ನೋಡ್ರಿ, ಇದ ಕ್ರೆಸ್ಕೋಗ್ರಾಫ್. ಹೌದಾ? ಸಸ್ಯ ಎಷ್ಟು ಬೆಳಿತೈತಿ ಕಂಡು ಹಿಡಿತಕ್ಕಂತ ಒಂದ ಮಷಿನ್ ಯಾವ್ದಪ್ಪ ಅಂತಂದ್ರೆ ಅದು ಕ್ರೆಸ್ಕೋಗ್ರಾಫ್. ಇದನ್ನ ಕಂಡು ಹಿಡಿದವ್ರು ಯಾರು? ಯಾರ ಗೊತ್ತಿಲ್ಲ? ಜಗದೀಶ್ ಚಂದ್ರ ಬೋಸ್. ಹೌದಾ? ಸುಭಾಷ್ ಚಂದ್ರ ಬೋಸ್ ಅಲ್ಲ, ಮತ್ತ ಜಗದೀಶ್ ಚಂದ್ರ ಬೋಸ್. ಆಪ್ಷನ್ಸ್ ಅದನ್ನು ಕೊಟ್ಟಿರ್ತಾರ, ಸುಭಾಷ್ ಚಂದ್ರ ಬೋಸ್, ಜಗದೀಶ್ ಚಂದ್ರ ಬೋಸ್ ಅಂತ ಹೇಳಿ. ಹೌದಾ? ಜಗದೀಶ್ ಚಂದ್ರ ಬೋಸ್ ನೆನಪಿಟ್ಕೋತೀರಿ? ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಸೂಕ್ಷ್ಮ ದರ್ಶಕವನ್ನ ಕಂಡು ಹಿಡಿದ ವಿಜ್ಞಾನಿ ಯಾರು? ಸೂಕ್ಷ್ಮ ದರ್ಶಕವನ್ನ ಕಂಡು ಹಿಡಿದ ವಿಜ್ಞಾನಿ ಯಾರು? ಬಾರಪ್ಪ ಶ್ರೇಯಸ್. ಸೂಕ್ಷ್ಮ ದರ್ಶಕವನ್ನ ಕಂಡು ಹಿಡಿದ ವಿಜ್ಞಾನಿ. ವೆರಿ ಗುಡ್. ಯಾರೇ? ಗೆಲಿಲಿಯೋ. ಏನ್ ಮಾಡ್ಯಾರಪ್ಪ ಅಂತಂದ್ರ ಸೂಕ್ಷ್ಮ ದರ್ಶಕವನ್ನ ಕಂಡು ಹಿಡಿದ ವಿಜ್ಞಾನಿ. ಕರೆಕ್ಟಾ? ಎಸ್. ಮುಂದಿನ ಪ್ರಶ್ನೆ ನೋಡೋಣ. ಆಲದ ಮರದ ಜೀವಿತಾವಧಿ. ಬಾರವ. ವೆರಿ ಗುಡ್. ಯಾವ್ದ್ರಿ? ಆಪ್ಷನ್ ಸಿ, 400 ವರ್ಷಗಳು. ಆಲದ ಮರದ ಜೀವಿತಾವಧಿ ಎಷ್ಟ? 400 ವರ್ಷ. 150 ಯಾವ್ದ್ರದಿದ? ಆಮೆ. ಇದನ್ನು ಪ್ರಶ್ನೆ ಕೇಳ್ಯಾರ ನೋಡಿರಿ, ಕ್ವಶನ್ ಪೇಪರ್ ಬಹಳ ಸಾರಿ ಕೇಳ್ಯಾರ ಪ್ರಶ್ನೆ. ಹೌದಾ? ಎರಡು ಪ್ರಶ್ನೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಆಲದ ಮರದ ಜೀವಿತಾವಧಿ 400 ವರ್ಷ, ಆಮೆ ಜೀವಿತಾವಧಿ 150 ವರ್ಷ. ಎಸ್ ನೋಡ್ರಿ, ಆಮ್ಲಜನಕ ಒಂದು ಏನ ಪ್ರಾಣವಾಯುನೋ ಏನ ಜಲವಾಯುನೋ AB ಅಂತ ಕೊಟ್ಟಾನ, ಎಲ್ಲವೂ ಕೊಟ್ಟಾನ. ಹೌದಾ? ಬಾರ್ಪಸನಿಲ್ಲ. ಆಮ್ಲಜನಕ ಒಂದು ಎಸ್. ವೆರಿ ಗುಡ್. ಆಮ್ಲಜನಕ ಇದೆ ಹೇಳಿಲ್ಲ. ಆಮ್ಲಜನಕ ಅಂದ್ರೆ ಒಂದ, ಆಕ್ಸಿಜನ್ ಅಂದ್ರೆ ಒಂದ. ಅರ್ಥ ಆಯ್ತಾ? ಆಮ್ಲಜನಕ ಅಂದ್ರೆ ಏನು? ಪ್ರಾಣವಾಯು. ನಾವು ಉಸಿರಾಟ ಮಾಡ್ತೀವಿ, ಒಳಗಡೆ ಏನ್ ತೆಗೆದುಕೊಳ್ತೀವಿ? ಆಮ್ಲಜನಕ. ಹೊರಗಡೆ ಏನ್ ಬಿಡ್ತೀವಿ? ಕಾರ್ಬನ್ ಡೈಆಕ್ಸೈಡ್. ಹೌದಾ? ಒಳಗಡೆ ತೆಗೆದುಕೊಳ್ತಕ್ಕಂತ ಆಮ್ಲಜನಕ ವಾತಾವರಣದೊಳಗೆ ಎಷ್ಟು ಪರ್ಸೆಂಟೇಜ್ ಅದ ಅಂದ್ರ ಎಷ್ಟು ಪರ್ಸೆಂಟೇಜ್ ಅದ? 21% ಐತಿ. ನೆನಪಿಟ್ಕೋಬೇಕು. ಹೌದಾ? ನೆಕ್ಸ್ಟ್ ನೋಡ್ರಿ, ವಾಸನೆಯನ್ನ ಗ್ರಹಿಸುವ ಅಂಗ ಯಾವುದು? ಅಲ್ಲೇ ಹೇಳ್ರಿ ನೋಡಿ, ಯಾವ್ದ? ಮೂಗಲ ಕಿವಿ. ಎಸ್. ವೆರಿ ಗುಡ್. ವಾಸನೆಯನ್ನ ಗ್ರಹಿಸುದು ಯಾವ್ದ್ರಿ? ಮೂಗು. ಕಿವಿ ಎತ್ ಕೊಟ್ರ ಮತ್ ಕಿವಿ ಎತ್ ಆಪ್ಷನ್ಸ್ ಹಾಕಿರಿ. ಹೌದಾ? ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಭೂಮಿಯು ಯಾವ ಆಕಾರದಲ್ಲಿದೆ? ಭೂಮಿ ಯಾವ ಆಕಾರ ಐತಿ? ಗುಂಡತೆ, ವೃತ್ತತೆ, ತತ್ತೆ ಆಕಾರ ಐತಿ, ಜಿಯಾಡ್ ಐತೋ? ಯಾವ ಆಕಾರ ಐತಿ? ಭಾರತ ಪ್ರಜ್ವಲ ಚೌಕ ಐತೋ? ಯಾವ ಆಕಾರ ಐತಪ್ಪ? ಜಿಯಾಡ್. ವೆರಿ ಗುಡ್. ಯಾವ ಆಕಾರದ? ಜಿಯಾಡ್ ಆಕಾರದ. ಭೂಮಿ ಯಾವ ಆಕಾರದ? ಜಿಯಾಡ್ ಆಕಾರದ. ವೆರಿ ಗುಡ್. ಕೆಳಗಿನ ಚಿತ್ರ ಗ್ರಾಮೀಣ ಸಾಹಸ ಕ್ರೀಡೆ. ಕೆಳಗಿನ ಚಿತ್ರ ಗ್ರಾಮೀಣ ಸಾಹಸ ಕ್ರೀಡೆ. ಸುನಿಲ್, ಯಾವ್ದಾಗ್ತದಪ್ಪ? ಮಲ್ಲಕಂಬ. ವೆರಿ ಗುಡ್. ಯಾವ್ದ್ರಿ? ಮಲ್ಲಕಂಬ. ಇದೇನಪ್ಪಾ ಅಂತಂದ್ರ ಈ ಚಿತ್ರದ ಮುಖಾಂತರ ನೋಡಿದ್ರಿ ನೀವು. ಹೌದಾ? ಮಲ್ಗಂಬ ನೋಡಿರಿ. ಈ ತರ ಚಿತ್ರವನ್ನು ಕೊಟ್ಟು ಏನ್ ಮಾಡ್ತಾರ? ಪ್ರಶ್ನೆಗಳನ್ನ ಕೇಳ್ತಿರ್ತಾರ. ನೀವೇನ್ ಮಾಡ್ಬೇಕು? 5ನೇ ತರಗತಿ ಮತ್ತು 4ನೇ ತರಗತಿ ಒಳಗೆ ಎಷ್ಟು ಚಿತ್ರದವಲ್ಲ. ಹೌದಾ? ಕ್ರೀಡಾಪಟುಗಳ ಚಿತ್ರ ಕೊಟ್ಟಾರ, ಸಂಗೀತಗಾರರ ಚಿತ್ರಗಳನ್ನ ಕೊಟ್ಟಿರ್ತಾರ, ಈ ತರ ಸಾಹಸ ಕ್ರೀಡೆಗಳ ಚಿತ್ರಗಳನ್ನ ಕೊಟ್ಟಿರ್ತಾರ. ಅವುಗಳನ್ನೆಲ್ಲಾ ನೀವೇನ್ ಮಾಡ್ಬೇಕು? ಚಿತ್ರನ ನೋಡ್ಬೇಕು. ಯಾಕಂದ್ರೆ 1ರಿಂದ 2 ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆ ಆಗ್ಲಿ ಮತ್ತು ಸಮಾಜದಾಗಲಿ ವಿಜ್ಞಾನದೊಳಗಾಗಲಿ 1ರಿಂದ 2 ಚಿತ್ರಗಳು ಬಂದ್ಬಿಡ್ತಾವ. ಹೌದಾ? ನೀವೇನ್ ಮಾಡ್ತೀರಿ? ನೇರವಾಗಿ ಪ್ರಶ್ನೆ ಅಷ್ಟೇ ಓದಿರ್ತೀರಿ, ಚಿತ್ರಗಳನ್ನ ಗಮನ ಹರಿಸಿರಂಗಿಲ್ಲ. ಅವಾಗ 1-2-3 ಪ್ರಶ್ನೆಗಳು ನಿಮ್ಗೆ ಏನಾಗ್ಬಿಡ್ತಾವ? ರಾಂಗ್ ಆಗಿಬಿಡ್ತಾವ. ಅದಕ್ಕೆ ಚಿತ್ರನು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಪ್ರತಿಯೊಂದು ವರ್ಷದ ಕ್ವಶನ್ ಪೇಪರ್ ನೋಡ್ರಿ 2ರಿಂದ 3 ಚಿತ್ರಗಳನ್ನ ಕೇಳ್ಯಾರ.
ಭರತನಾಟ್ಯಗಳದೊಂದು ಚಿತ್ರ ಕಂಪಲ್ಸರಿ ಕೇಳ್ತಿರ್ತಾರ. ಹೌದಾ, ಕ್ರೀಡಾಪಟುಗಳದೊಂದು ಚಿತ್ರ ಕೇಳ್ತಿರ್ತಾರ. ಈ ರೀತಿ ಏನ್ ಮಾಡ್ಬೇಕಂದ್ರ ನೀವು ಚಿತ್ರಗಳನ್ನ ಸಹ ಏನ್ ಮಾಡ್ಬೇಕು ನೋಡಿ ಅರ್ಥ ಮಾಡ್ಕೋಬೇಕು. ಮೋಹಿನಿ ಅಟ್ಟಂ ನೃತ್ಯ ಬಹಳ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಮೋಹಿನಿ ಅಟ್ಟಂ ಯಾರು ಹೇಳ್ತಾರೆ ಇದನ್ನ ನೋಡೋಣ. ಬಾರೋ ನಾಗರಾಜ್ ಆನ್ಸರ್ ಮಾಡ್ತಾ ನೋಡೋಣ ಇದಕ್ಕೆ. ಮೋಹಿನಿ ಅಟ್ಟಂ ಯಾವ ರಾಜ್ಯದು? ವೆರಿ ಗುಡ್. ಯಾವ್ದ್ರಿ? ಕೇರಳ ರಾಜ್ಯದ. ಹಂಗಾರ ಆಂಧ್ರ ಪ್ರದೇಶದ ಯಾರು ಹೇಳ್ತೀರಿ? ಯಾವ್ದಪ್ಪ? ಕುಚಿಪುಡಿ. ಆಂಧ್ರ ಪ್ರದೇಶದ ನೃತ್ಯ ಯಾವುದು? ಕುಚಿಪುಡಿ. ಹಂಗಾರ ತಮಿಳ್ನಾಡಿಂದ ಕೇಳಪ್ಪ ಹನುಮಂತ ಯಾವ್ದ? ಭರತನಾಟ್ಯ. ವೆರಿ ಗುಡ್. ತಮಿಳ್ನಾಡಿಂದ ಯಾವ್ದ್ರಿ? ಭರತನಾಟ್ಯ. ಹಂಗಾರ ಕರ್ನಾಟಕದ ಯಾರು ಹೇಳ್ತೀರಿ? ಹೇಳಪ್ಪ ಯಾವ್ದ? ಯಕ್ಷಗಾನ. ಕರ್ನಾಟಕದ ಯಾವ್ದ್ರಿ? ಎಸ್, ಯಕ್ಷಗಾನ. ನೆನಪಿಟ್ಕೋಬೇಕಾ? ಬಹಳ ಇಂಪಾರ್ಟೆಂಟ್. ಆಂಧ್ರ ಪ್ರದೇಶ್, ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಉತ್ತರ ಪ್ರದೇಶ್. ಹೌದಾ? ಇವೆಲ್ಲ ಏನಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ನೃತ್ಯಗಳು. ಮಹಾರಾಷ್ಟ್ರದ ಲಾವಣಿ ಅಥವಾ ತಮಾಷಾ. ಹೌದಾ? ಎಸ್, ವೆರಿ ಗುಡ್. ನೋಡ್ರಲ್ಲಿ ಉಪ್ಪು ನೀರು. ಉಪ್ಪು ನೀರು ಬಾವಿ, ಕೆರೆ, ಸಮುದ್ರ, ನದಿ. ಬಾವಿ, ಕೆರೆ, ಸಮುದ್ರ, ನದಿ. ಯಾರ ಚಾನ್ಸ್ ಇದು? ಲಾಸ್ಟ್ ಕ್ವಶನ್. ಲಾಸ್ಟ್ ಬಾರಪ್ಪ. ಸಮುದ್ರ. ವೆರಿ ಗುಡ್. ಯಾವ್ದ್ರಿ? ಸಮುದ್ರ. ಉಪ್ಪು ನೀರು ಎಲ್ಲಿರ್ತದ? ಸಮುದ್ರದೊಳಗೆ ಇರ್ತದ. ಉಪ್ಪು ನೀರು ಎಲ್ಲಿರ್ತದ? ಸಮುದ್ರದೊಳಗೆ ಇರ್ತದ. ಇಲ್ಲಿ ಐತಿ ನೋಡ್ರಿ ಸಮುದ್ರದ. ಇಲ್ಲಿ ಉಪ್ಪುಗಳನ್ನ ಯಾವ ರೀತಿ ತಯಾರು ಮಾಡಾಕತ್ತಾರ ನೋಡ್ರಿ. ಹೌದಾ? ಅರ್ಥ ಆಯ್ತು? ಪ್ರಶ್ನೆಗಳೆಲ್ಲ ಅರ್ಥ ಆದವ? ಎಸ್. ಇಲ್ಲಿವರೆಗೆ ಎಲ್ಲ ವಿದ್ಯಾರ್ಥಿಗಳು ವಿಜ್ಞಾನದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾವು ಏನ್ ಮಾಡಿದ್ವಿ? ಡಿಸ್ಕಷನ್ ಅನ್ನ ಮಾಡಿದ್ವಿ. ಅದರ ಜೊತೆಗೆ ಇನ್ನ ಮುಂದಿನ ಕ್ಲಾಸ್ ನಲ್ಲಿ ಸಮಾಜ ವಿಜ್ಞಾನದ ಕೆಲವೊಂದಿಷ್ಟು ಪ್ರಮುಖವಾದ ಪ್ರಶ್ನೆಗಳನ್ನ ನಾನ್ ನಿಮ್ ಜೊತೆ ಡಿಸ್ಕಷನ್ ಮಾಡಲು ಬರ್ತಿದ್ದೀನಿ. ಯಾವ್ದಾದ್ರು ಪ್ರಶ್ನೆಗಳ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ನೀವೇನ್ ಮಾಡ್ಬೋದು? ಆ ಪ್ರಶ್ನೆಗಳಿಗೆ ಉತ್ತರವನ್ನ ನಾವು ನೀಡ್ತೀವಿ. ಅದ್ರ ಜೊತೆಗೆ ಯಾರ್ಯಾರು ಆನ್ಲೈನ್ ಕ್ಲಾಸ್ ಅನ್ನ ನೋಡ್ತಾ ಇದ್ದೀರಾ, ನಿಮ್ಮ ಹೆಸರುಗಳನ್ನ ಆ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಕಳಿಸಿದ್ರ ನಾಳೆ ಏನ್ ಮಾಡ್ತೀವಿ? ನಾವು ಯೂಟ್ಯೂಬ್ ಕ್ಲಾಸ್ನೊಳಗ ನಿಮ್ಮ ಹೆಸರುಗಳನ್ನ ಡಿಸ್ಪ್ಲೇ ಮಾಡ್ತೀವಿ. ಅದರ ಜೊತೆಗೆ ಯಾರು ಇನ್ನೂ ಆನ್ಲೈನ್ ಕ್ಲಾಸ್ ನೋಡ್ತಾ ಇದ್ದೀರಾ, ನಮ್ಮ ಒಂದು ವಿಡಿಯೋವನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲರಿಗೂ ಧನ್ಯವಾದಗಳು.